ಹತ್ಕೊಂಡು ಹೋದರೆ ಮತ್ತೆ ಇದರೊಳಗಡೆ ಬರೋದು ನೆಕ್ಸ್ಟ್ ಇಯರ್. ನಾನು ಅವ್ರನ್ನ ನೋಡಿದ್ದೀನ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ ಹಿಂಗಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಗಾಡೀಲಿ ಇಲ್ಲ ಎತ್ಕೊಂಡು ಹೋಗಿದ್ದೀನಿ ನಾನು. ಇವಾಗ ರಿಗ್ರೆಟ್ ಆಗ್ತಿದೆ ನಾನು, ಬಟ್ ಸ್ಟಿಲ್ ಇಂಡೋ ವೆಸ್ಟರ್ನ್ ಆಗಿ ಇವತ್ತು ಲುಕ್ನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಹೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:10 ಆ್ಯಂಡ್ ಇಷ್ಟು ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀನಿ. ಬಿಕಾಸ್ ಒಂದು ನಮ್ಮಮ್ಮ ಅವರ ಫಂಕ್ಷನ್ ಇರೋದು. ಗೈಸ್ ನನಗೆ ಲಿಟ್ರಲಿ ಗೊತ್ತಿಲ್ಲ ಯಾರು ಫಂಕ್ಷನ್ ಇದೆ ಏನು ಅಂತ. ನಾನು ಅವ್ರನ್ನ ನೋಡಿದ್ದೀನ ಇಲ್ವಾ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಇವಾಗ ಆ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ನಮ್ಮಮ್ಮನ ಕರ್ಕೊಂಡು ಹೋಗಬೇಕು. ನಮ್ಮಪ್ಪ ಬ್ಯುಸಿ ಅಂಗಡೀಲಿ ಇರ್ತಾರೆ. ಸೊ ಅದಕ್ಕೆ ನಮ್ಮಮ್ಮನ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಡ್ರೆಸ್ಸಲ್ಲೆಲ್ಲ ಹೋಗಲ್ಲ. ಇವಾಗ ಊರಿಗೆ ಹೋಗ್ಬಿಟ್ಟು ಅದೇ ಜೀಡ್ ಬೀಜ ಇದೆ, ಸೊ ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಅಲ್ಲಿಂದ ರೆಡಿ ಆಗಿಬಿಟ್ಟು ಹೋಗ್ತೀನಿ. ಬಿಕಾಸ್ ಇಷ್ಟು ಬೆಳಗ್ಗೆನೇ ಯಾರು ಹೋಗ್ತಾರೆ ಊಟಕ್ಕೆ ಅಲ್ವಾ. ಸೊ ಹಂಗಾಗಿ ಆ್ಯಂಡ್ ಐ ಆಮ್ ರೆಡಿ. ಸೊ ಇವಾಗ ಹೋಗೋದೆ. ಸೊ ಹಿಂಗಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಗಾಡೀಲಿ ಇವಾಗ ಜಸ್ಟ್ ಸೆಕೆಂಡ್ಸ್ ಆಯಿತು ಬಂದು. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟೈತೆ. 6:45 7:45 ಟೈಮು. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟೈತೆ. ಇವಾಗ ಡ್ರೆಸ್ ಚೇಂಜ್ ಪಟ್ಟಂತ ಮಾಡಿ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಆಯಿತು. ಆರಾಮಾಗಿ ಹೋಗ್ಬಿಟ್ಟು ಬಾ. ಸೊ ಈಗ ಡ್ರೆಸ್ ಚೇಂಜ್ ಎಲ್ಲ ಆಗಿದ್ದಾಯಿತು. ಆ್ಯಂಡ್ ಎಂತ ಗೊತ್ತಾ, ನಾನು ಅಲ್ಲಿ ಬಂದುಬಿಟ್ಟು ಅದೇ ಮನೆ ಶಿಫ್ಟ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಲ್ವ, ಮೇ ಬಿ ಇಲ್ಲ ಅನಿಸುತ್ತೆ. ಓಕೆ, ಈ ಬ್ಲಾಗ್ ಆದಮೇಲೆ ನಾನು ಅದನ್ನು ಹಾಕೋದು ಕರೆಕ್ಟ್. ಓಕೆ, ಸೊ ನಾವು ಈ ಫ್ರೈಡೇ ಅಂದರೆ ನಾಡಿದ್ದು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಆಯಿತಾ. ಸೊ ಮನೆ ಶಿಫ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಅರ್ಧ ಮಾಡಿಬಿಟ್ಟಿದ್ದೀನಿ. ಅಂದರೆ ನನ್ನ ಜ್ಯುವೆಲ್ಸು ಮತ್ತು ಬ್ಯಾಂಗಲ್ಸು, ವಾಚ್ ಎಲ್ಲ ಪ್ರತಿಯೊಂದು. ಬಿಕಾಸ್ ನನಗೆ ಇವತ್ತು ಬರೋದು ನನಗೆ ಐಡಿಯಾನೇ ಇರಲಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ದು ಬಂದುಬಿಟ್ಟು ನಮ್ಮಮ್ಮನ ಇದರಲ್ಲೇನು ಬಸ್ಸಲ್ಲಿ ಕಳಿಸ್ಬಿಟ್ಟು ಅವರು ಮತ್ತು ನಮ್ಮಮ್ಮ ತಂಗಿ ಎಲ್ಲ ಹೋಗ್ಬೇಕಲ್ವ. ಸೊ ಅವರವರು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಆ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಸೊ ನಾನು ಬರೋ ಹಾಗಾಯಿತು. ನಾನು ಬರೋ ಪ್ಲ್ಯಾನ್ ಇರಲಿಲ್ಲ ಅವತ್ತು. ಬಿಕಾಸ್ ನನಗೆ ಎಕ್ಸಾಮ್ಸ್ ಬೇರೆ ಮತ್ತು ಇನ್ನೊಂದು ಏನೋ ಇತ್ತು ನನಗೆ. ಸೊ ಹಾಗಾಗಿ ಡಿಸೈಡ್ ಆಗಿರಲಿಲ್ಲ ನಾನು ಬರೋಂಥದ್ದು. ಅದಕ್ಕೋಸ್ಕರನೇ ಇನ್ನೇನು ಬೇಡವಲ್ಲ ಅಂತಂದ್ಬಿಟ್ಟು ಎಲ್ಲ ಜ್ಯುವೆಲ್ಸ್, ಇಯರಿಂಗ್ಸ್ ಹತ್ರದಿಂದ ಹಿಡಿದು, ಬ್ಯಾಂಗಲ್ಸ್ ಹತ್ರದಿಂದ ಹಿಡಿದು, ಬ್ರೇಸ್ಲೆಟ್ಸು, ವಾಚ್ ಪ್ರತಿಯೊಂದು ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಆ ಪ್ಯಾಕಿಂಗ್ದು ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಬರುತ್ತೆ, ಈ ಬ್ಲಾಗ್ ಆದಮೇಲೆ ಬರುತ್ತೆ ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ನಾನು ಯಾವಾಗ ಹಾಕ್ತೀನಿ, ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಸೊ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಒಂದು ಸೆಟ್ಟು ಇಲ್ಲಿಟ್ಟಿದ್ದೆ ಊರಲ್ಲಿ. ಓಕೆನಾ, ಯಾವಾಗಲೂ ನನಗೂ ನೆನಪಿಲ್ಲ ಯಾವಾಗ ಅಂತ. ಬಟ್ ಆ ಸೆಟ್ಟು ಇಲ್ಲ, ನನಗೆ ಇಟ್ಟಿರೋ ನೆನಪಿದೆ. ಬಟ್ ಆ ಸೆಟ್ ಇಲ್ಲ, ಎತ್ಕೊಂಡು ಹೋಗಿದ್ದೀನಿ ನಾನು. ಇವಾಗ ರಿಗ್ರೆಟ್ ಆಗ್ತಿದೆ. ನಾನು ಒಂದು ಟಾಪ್ ತಂದಿದ್ದೀನಿ, ಆ ಟಾಪ್ಗೆ ಇಯರಿಂಗ್ಸಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಬೇರೆ ವಿದ್ಯೆ ಇಲ್ಲ ನನಗೆ ಇವಾಗ. ಇಲ್ಲಿ ನೋಡಿ, ಅಷ್ಟೇ. ಇಷ್ಟು ಬ್ಯಾಂಗಲ್ಸ್ ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ. ಐಲೈನರ್ ಒಂದಿದೆ, ನಾನು ಬೇರೆ ಏನೂ ತಂದಿಲ್ಲ. ನಾನು ಹಂಗೆ ಬಂದುಬಿಟ್ಟಿದ್ದೀನಿ. ಒಂದು ಟಾಪ್ ಎತ್ಕೊಬಂದಿದ್ದೀನಿ, ಪ್ಯಾಂಟ್ ಇಲ್ಲಿದೆ. ಓಕೆನಾ. ಸೊ ಮತ್ತು ಕೈಗೇನೂ ಇಲ್ಲ. ನಾನು ಬ್ರೇಸ್ಲೆಟು ಬಿಚ್ಚಿಟ್ಟು ಬಂದಿದ್ದೀನಿ. ಅದು ಸ್ವಲ್ಪ ಹೋಗಿದೆ, ಅದನ್ನು ಸರಿ ಮಾಡಿಸ್ಬೇಕು. ಸೊ ಆ ಬ್ರೇಸ್ಲೆಟು ಹಾಕ್ಕೊಂಡಿಲ್ಲ ನಾನು. ಈ ಕೈಗೆ ಏನೂ ಇಲ್ಲ, ಕೈಯಲ್ಲಿ ಒಂದೇ ಒಂದು ರಿಂಗ್ ಇದೆ. ಆ ನೇಲ್ ಪಾಲಿಶು ಅರ್ಧಂಬರ್ಧ. ವೆಹಿಕಲ್ ಶೋ ಯು ಗೈಸ್, ಸ್ವೀಟ್ ಅರ್ಧಂಬರ್ಧ ನೇಲ್ ಪಾಲಿಶ್, ಅರ್ಧಂಬರ್ಧ. ಲಿಟ್ರಲಿ ನನಗೇನರಲ್ಲೂ ಇಂಟ್ರೆಸ್ಟ್ ಇಲ್ಲ. ಏನು ನನ್ನ ಹುಡುಗಿನೇನಾ. ಬಟ್ ಸ್ಟಿಲ್ ಇಂಡೋ ವೆಸ್ಟರ್ನ್ ಆಗಿ ಇವತ್ತು ಲುಕ್ನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಬ್ಯಾಂಗಲ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆನಾ. ಇಯರಿಂಗ್ಸ್ ಇದೆ, ಫ್ರೀ ಇಯರ್ಸ್ ಬಿಟ್ಬಿಡ್ತೀನಿ. ಸೊ ಮ್ಯಾನೇಜ್ ಆಗುತ್ತೆ. ಫ್ರೀ ಇಯರ್ಸ್ ಬಿಟ್ಟಾಗ ಇಯರಿಂಗ್ಸ್ ಕಾಣಲ್ಲ, ಸೊ ಮ್ಯಾನೇಜ್ ಆಗುತ್ತೆ. ಹ್ಯಾಂಡ್ಸ್ ಅದು ಫುಲ್ ಸ್ಲೀವ್ಲೆಸ್, ಬರೀ 1 ಸ್ಟಾಪ್ ಬರುತ್ತಲ್ಲ ಆ ಥರದ್ದಿರೋದು ಆ ಟಾಪು. ಸೊ
ಸೊ ಆ ಟಾಪ್ನ ನೀವು ಆಲ್ರೆಡಿ ನೋಡಿದ್ದೀರಾ Q&A. ಇವಾಗ ಇನ್ನೇನು ವೇರ್ ಮಾಡ್ತೀನಿ. ಸೊ ಆ ಟಾಪ್ ಇರೋದು ಅದಕ್ಕೆ ಬರೀ ಕೈಯಲ್ಲಿ ಹೋದರೆ ಅಜೀಬಿರುತ್ತೆ. ಸೊ ಐಲ್ ಡು ಸಮಥಿಂಗ್ ಅಷ್ಟೇ, ಬಿಕಾಸ್ ಬೇರೆ ದಾರಿ ಇಲ್ಲ ನನಗೆ. ಸೊ ಇವಾಗ ಹೋಗಿ ಬೀಜ ಎಲ್ಲ ಹಾತ್ಕೊಂಡು ಬರ್ತೀನಿ. ಆ್ಯಂಡ್ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಫಸ್ಟು. ಹೀಗೆಲ್ಲ ಹೋದರೆ ಅದೆಲ್ಲ ಉದುರುತ್ತೆ ತಲೆ ಮೇಲೆ. ಸೊ ಬೆಸ್ಟ್ ಚೇಂಜ್ ಮಾಡ್ಕೊಂಡ್ಬಲ್ಲ. ಬೈ. ಓಕೆ, ಇವಾಗ ಬಂದಿದ್ದೀವಿ ಇಲ್ಲಿಗೆ. ಆ್ಯಂಡ್ ಈಗ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಓಕೆ, ಸೊ ಇವಾಗ ಬಂದಿದ್ದೀವಿ ಇಲ್ಲಿಗೆ. ಆ್ಯಂಡ್ ಏನು ಸ್ವಲ್ಪನೇ ಇರುತ್ತೆ, ಬಿಕಾಸ್ ಲಾಸ್ಟ್ ಆಗೋಯ್ತಿದ್ದು. ಇದರಲ್ಲೆಲ್ಲ ಏನೂ ಇಲ್ಲ ಅಷ್ಟೇ. ಇವತ್ತೆಲ್ಲ ಹಾತ್ಕೊಂಡು ಹೋದರೆ ಮತ್ತೆ ಇದರೊಳಗಡೆ ಬರೋದು ನೆಕ್ಸ್ಟ್ ಇಯರ್. ಬಂದು ನೋಡ್ಕೊಂಡು ಹೋಗ್ತೀವಿ, ಬಟ್ ಆಯಕ್ಕೆ ಅಂತ ಬರೋದು ನೆಕ್ಸ್ಟ್ ಇಯರ್ ಏನೋ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ಬಿಡಿಸೋಣ. ಮಮ್ಮಿ ಹಾಯ್ ಮಾಡು. ಹಂಗೆ ಒಂದು ಬೆಳಗ್ಗೆಯಿಂದ ಮಾಡಿಲ್ಲ. ಯಾವಾಗ? ಅದು ಇದಕ್ಕೆ ರೀಲ್ಸ್ಗೆ ವಿಡಿಯೋ ಮಾಡಿದ್ದು. ನಂಗೆ ಮುದ್ಕೋಣಕ್ಕೆ ಜಾಗ ಇಲ್ಲೇ. ಇದೆಲ್ಲ ಗೈಸ್ ಬಿಡಿಸಿ ಹಾಕಿರೋದು. ಇದೆಲ್ಲ ಗಲೀಜಲ್ಲ, ಬಟ್ ಇವಾಗ ಬಿಡಿಸೋದ್ರೊಳಗೆ ಅನಿಸುತ್ತೆ. ಬೀಜನೇ ಇವತ್ತು ಗಲೀಜು, ಯಾಕಂದರೆ ನೆನ್ನೆ ಎಲ್ಲ ಮಳೆ ಬಿದ್ದೈತೆ. ಆ್ಯಂಡ್ ಒಂದು ವಾರ ಮೇಲೆ ಆಯಿತು ಆದಿ. ಸೊ ಈಗಮ್ಮ ಇಲ್ಲೆಲ್ಲ ಅವೇ ನೋಡು. ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಸಿಗ್ತೀನಿ. ಈಗ ಒಂದು ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ಹಾಕಬೇಕು. ಸೊ ಸ್ಟೋರಿ ಹಾಕಿದ್ಮೇಲೆ ಆಮೇಲೆ ಇದನ್ನೆಲ್ಲ ಹಾದಿ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಕೈ ಬ್ಯುಸಿ ಐತೆ. ಸೊ ಇವಾಗ ತೋಟದಿಂದ ಮನೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬಂದಮೇಲೆ ನನ್ನ ಗಾಡಿ ಕೂಡ ವಾಶ್ ಮಾಡಿದ್ದಾಯಿತು. ಐ ವಿಲ್ ಶೋ ಯು ಗೈಸ್. ಓಕೆ, ವೆಯ್ಟ್, ಐ ವಿಲ್ ಶೋ ಯು. ಇಲ್ಲಿ ನೋಡಿ ನನ್ನ ಗಾಡಿ. ಸೊ ನೋಡಿದ್ರಲ್ಲ, ತೊಳೆದಿದ್ದಾಯಿತು. ಆ್ಯಂಡ್ ಕಾರ್ ಬಂದು ಹೋಗ. ಹಾಂ, ಎತ್ಕೊಂಡೋದ್ರಾಗಲ್ಲ. ಫ್ರೇಮ್ಸ್ ಬಂದೈತೆ. ನಮ್ಮಮ್ಮ, ನನ್ನ ತಮ್ಮ, ನಾನು. ಸೊ ದಿಸ್ ಈಸ್ ಅಸ್ ಆ್ಯಂಡ್ ದಿಸ್ ಈಸ್ ಮೈ ಎಂಟೈರ್ ಫ್ಯಾಮ್ಲಿ. ಇಷ್ಟು ಜನ ನಮ್ಮ ಫ್ಯಾಮಿಲಿಯಲ್ಲಿ ಗೈಸ್, ಇಷ್ಟು ಜನ. ಸೊ ಈ ಫ್ರೇಮ್ಸ್ನ ಸದ್ಯಕ್ಕೆ ಇಲ್ಲೇ ಬಿಡ್ತೀವಿ. ಆ್ಯಂಡ್ ನೆಕ್ಸ್ಟು ಯಾವಾಗ ಕಾರ್ ಬರುತ್ತೋ ಅವಾಗ ತೊಗೊಂಡೋಗ್ತೀವಿ. ಯಾಕಂದರೆ ಇವಾಗ ತೊಗೊಂಡೋಗೋಕ್ಕಾಗಲ್ಲ, ಗಾಡೀಲಿ ಹೋಗೋದು. ಸೊ ಬೇಡ ಅಂತ ಇದನ್ನೆಲ್ಲ ಏನರಲ್ಲಿ ಇಟ್ಕೊಂಡು ಹೋಗೋದು. ಫುಲ್ ವೈಟ್ ಮಾಡಿಬಿಟ್ಟಾರೆ ಫೋಟೋನ. ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದ್ದೀನಿ. ಸಿ ನಂದೇ ದೃಷ್ಟಿ. ಒಂದು ಪೇಪರ್ ಕಟ್ಬಿಟ್ಟಿಕ್ಬೇಕಲ್ಲಿ. ಪೇಪರ್ ಕವರೆಲ್ಲ ಕವರ್. ಓಕೆ, ಸೊ ಇವಾಗ ರೆಡಿ ಆಗಬೇಕು. ಫುಲ್ ರೆಡಿ ಎಲ್ಲ ಆದಮೇಲೆ ಸಿಗ್ತೀನಿ. ಓಕೆ, ಬಾಯ್. ಸೊ ಈಗ ರೆಡಿ ಎಲ್ಲ ಆಗಿದ್ದಾಯಿತು. ಆ್ಯಂಡ್ ನನ್ನ ಫಿಟ್ಟಾಗಿ ತೋರಿಸ್ತೀನಿ. ಒಂದು ನಿಮಿಷ. ಬೊಂಬೆ 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 ಮುದ್ದು ಬೊಂಬೆ. ಸೊ ಐ ಆಮ್ ರೆಡಿ. ಏನಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಲಿಪ್ಸ್ಟಿಕಲ್ಲೇ ಒಂದು ಸ್ವಲ್ಪ ಬ್ಲಷ್ ಹಾಕಿದ್ದೀನಿ, ಬಿಕಾಸ್ ಏನೂ ಇಲ್ಲ, ಇಯರಿಂಗ್ಸ್ ಇಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ಇದೊಂದು 4 ಬಳೆ ಹಾಕ್ಕೊಂಡಿದ್ದೀನಿ. ಲಿಟ್ರಲಿ ನನಗೆ ಶಾಕ್ ಆಗೋಯ್ತು, ಬಿಕಾಸ್ ಏನೂ ಮಾಡ್ಕಿಲ್ಲ ಇಲ್ಲಿ. ನಾನೆಲ್ಲ ತೊಗೊಂಡೋಗ್ಬಿಟ್ಟಿದ್ದೀನಿ ಅಂತ. ಯಾವಾಗ ತೊಗೊಂಡೋಗಿದ್ದೀನೋ ನನಗೆ ಗೊತ್ತಿಲ್ಲ. ಒಂದು ಜೊತೆ ಓಲೆ ಇಟ್ಟಿದ್ದೆ, ಆಮೇಲೆ ಒಂದು ಬ್ರೇಸ್ಲೆಟ್ ಇಟ್ಟಿದ್ದೆ, ಎಲ್ಲ ತೊಗೊಂಡೋಗಿದ್ದೀನಿ. ಯಾವಾಗ ತೊಗೊಂಡೋಗಿದ್ದೀನಿ ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ತೊಗೊಬಂದು ಎಲ್ಲ ಹಾಕ್ತೀನಿ. ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಬೇಕಾಗುತ್ತೆ. ಸೊ ಐ ಆಮ್ ರೆಡಿ. ಇವಾಗ ನಮ್ಮಮ್ಮದು ಇನ್ನೇನು ರೆಡಿ ಆಯಿತು ಆಲ್ಮೋಸ್ಟು. ಇವಾಗ ಹೊರಡತ್ತೆ ಅಷ್ಟೇ, ಹೋಗಬೇಕಾದ್ರೆ ಸಿಗ್ತೀನಿ. ಓಕೆ, ಬಾಯ್. ಇವಾಗ ಹೊರಡ್ತಿದ್ದೀವಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ಬರೀ ಲೈಟಾಗಿ ಕಾಣ್ತೈತೆ. ಇವಾಗ ಓಕೆ ಅಷ್ಟೇ, ಹೊರಡೋದೆ. ಒಂದು ಹೆಲ್ಮೆಟ್, ಕಿಕ್ಕೋ, ಒಂದು ಬಾಟ್ಲ್. ಈಗ ಹೊರಡೋದೆ. ಮಮ್ಮಿ ಒಂದು ರೌಂಡ್ ತಿರುಗು ಒಂದು ಅಷ್ಟೇ. ಈಗ ಹೊರಡೋದೆ.
ವ್ಲಾಗ್ ಮಾಡ್ತಾ ಇಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಜೋರಾಗಿ ಮಾತಾಡೋಕೆ ಆಗ್ತಾ ಇಲ್ಲ. ಸೊ ಲೆಟ್ಸ್ ಗೋ. ಇನ್ನೇ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಹೋಗೋದು. ನಿಮಗೆ ಸಾಲಿಗೆ ಹಾಕಿಬಿಟ್ಟು ಯಾಕೆ ಅಂತಾರ ಹಂಗೆ ಆಯ್ ಮಾಡ್ಬಿಡ್ರಿ ಎಲ್ರು. ಆಂಟಿ ಮಾಡ್ಬೇಕ. ಹಾಂ ಎಲ್ಲಿ ಅವಳು ರಿಷಿ? ನಾವು ಕರೆಕ್ಟಾಗಿರೋ ಲೊಕೇಶನ್ಗೆ ರೀಚ್ ಆಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ನಾವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಮನೆ ಮುಂದೆನೇ ನಿಂತ್ಕೊಂಡು ಎಲ್ಲಿ ಬರುತ್ತೆ ಅಂತ ಕಾಲ್ ಮಾಡಿ ಕೇಳ್ತಿದ್ವಿ. ಸೊ ದಟ್ ವಾಸ್ ದ ಸಿಚುವೇಶನ್ ಇಯರ್. ಆಮೇಲೆ ಅವ್ರು ಆಚೆ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋದರು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇವ್ರದ್ದು ಮಾತುಕತೆ ಇದ್ದೇ ಇರುತ್ತಲ್ಲ ದೊಡ್ಡವ್ರದ್ದು. ಸೊ ಅದನ್ನೆಲ್ಲ ಮಾತಾಡ್ಕೊಂಡಿದ್ರು. ಅದಾದಮೇಲೆ ನಾವು ಊಟಕ್ಕೆ ಹೋಗಿದ್ದು. ಆಂಟಿ ಆಂಟಿ ಈಗಡೆ ನೋಡು ನೋಡು. ಹೇಳು ಏನಣ್ಣ? ಎಷ್ಟು ಮಾತಾಡ್ತಾರೆ ಗೊತ್ತಾ? ಅವಾಗಿಂದ ಮಾತಾಡ್ತಾನೆ ಅವ್ರೆ ತಿಂದ ಮೇಲೆ. ಓಕೆ, ಸೊ ಈಗ ಮತ್ತೆ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಟಿದ್ದೀವಿ ಇವಾಗ ಹೋಗೋದಕ್ಕೆ ಅಂತ. ಆ್ಯಂಡ್ ಅಲ್ಲಿ ಹೋದ್ವಿ, ಎಲ್ಲ ಮಾತಾಡ್ಸಿದ್ವಿ, ತಿಂದ್ವಿ. ಆಮೇಲೆ ಮತ್ತೆ ಏನೋ ಸ್ವಲ್ಪ ಮಾತಾಡಿಸಿ ಅದಾದಮೇಲೆ ಬರ್ತಾ ನಮ್ಮ ಆಂಟಿ ಮನೆಗೇನು ಹೋಗಿಲ್ಲ, ನಮ್ಮ ಅರ್ಚನಕ್ಕ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿದ್ವಿ. ಯಾಕಂದರೆ ನಮ್ಮ ಅಜ್ಜಿನ ಮತ್ತು ನಮ್ಮ ಅರ್ಚನಕ್ಕ ಸೀಮಂತಕ್ಕೂ ನಾನು ಹೋಗಿಲ್ಲ. ಸೊ ಹಂಗಾಗಿ ಅದು ಇನ್ನೂ ಟೈಮ್ ಆಗಿದೆ ಅಂತ ಹೇಳಿ ಹಂಗೆ ಹೋಗ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಬಂದುಬಿಟ್ವಿ. ಸೊ ಈಗ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಈಗ ಮತ್ತೆ ಹೊರಡ್ತಿದ್ದೀವಿ. ಎಲ್ಲ ಕೊಡು ಅಷ್ಟೇ. ನಂದು ಹೆಲ್ಮೆಟ್ ಅದ್ರಾಗೆ ಐತೆ, ನಿಂದು ಎತ್ಕ. ನೀರೆಲ್ಲ ಎತ್ಕೋ ಎತ್ಕೋ. ನಾನು ಅಲ್ಲಿ ಗಾಡಿ ತೆಗಿತಾ ಇರ್ತೀನಿ ಆಚೆ. Suryakant Tripathi Nirala, 1899 to 1961, was a pioneer of modern Hindi literature and one of the four major pillars. ಹಾಂ, ಅದ್ರಾಗ ಬಿಸಿ ಬಂದುಬಿಟ್ಟಿರ್ತವೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಎಷ್ಟೊತ್ತು ಬಂದರೆ ಚಾರ್ಜ್ ಅಷ್ಟೇ ಹೊತ್ತು. ಇನ್ನು 15% ಸಮಥಿಂಗ್ ಇದೆ. ಮೇ ಬಿ ನಾನು ಬ್ಲಾಗ್ ಮಾಡಿದ್ರು ಮಾಡ್ತೀನಿ, ಇಲ್ಲ ಅಂದರೂ ಇಲ್ಲ. ಮನೆಗೆ ಹೋದ್ಮೇಲೆ ಮಾಡ್ತೀನಿ ಅನಿಸುತ್ತೆ, ಬಿಕಾಸ್ 50% ಚಾರ್ಜ್ ಇದೆ. ಸೊ ಹಾಗಾಗಿ ಸೊ ಲೆಟ್ಸ್ ಗೋ ನಾವು. ಸೊ ಈಗಂತೂ ನನಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ಬಿಕಾಸ್ ತುಂಬ ಅಂದರೆ ತುಂಬ ದೂರ ಇಲ್ಲಿಂದ ಊರಿಗೆ 55+ ಕಿಲೋಮೀಟರ್ಸ್ ಆಗುತ್ತೆ. ಓಕೆನಾ? ಸೊ ಅಲ್ಲಿಂದ ಮತ್ತೆ ನಮ್ಮ ಆಂಟಿ ಊರಿಗೆ ದಳಸ್ಕೆರೆ, ಅಲ್ಲಿಂದ ಯಾವುದು ಜೀಡ್ರಳ್ಳಿ ಅಂತ ಚಿಂತಾಮಣಿ ಸೈಡ್ ಬರೋವಂಥದ್ದು. ಸೊ ಅಷ್ಟು ದೂರ ಹೋಗಿದ್ದು. ಅಲ್ಲಿಂದ ನಮ್ಮ ಅಕ್ಕ ಅವ್ರ ಊರಿಗೆ, ಅಲ್ಲಿಂದ ನಮ್ಮೂರಿಗೆ, ಮತ್ತು ನಮ್ಮೂರಿಂದ ಇಲ್ಲಿಗೆ ಇಷ್ಟು ದೂರ ಓಡಿಸಿ ನನ್ನ ಕೈ ಎಲ್ಲ ನೋಯ್ತಿದೆ. ಆ್ಯಂಡ್ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿಬಿಡೈತೆ. ಸೊ ಸಿಕ್ಕಾಬಿಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಿದೆ. ಆ್ಯಂಡ್ ಸ್ಯಾಟರ್ಡೇ ಹೇರ್ ಆಯಿಲ್ ಹಾಕಿದ್ದು. ಸೊ ಅದಾದಮೇಲೆ ನಾನು ಹೇರ್ ಆಯಿಲ್ ಹಾಕಿಲ್ಲ. 4 to 5 ಡೇಸ್ ಆಯಿತು ಹಾಕಿ ಅನಿಸುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಸ್ವಲ್ಪ ತಂಪಾಗಿರುತ್ತೆ ಇವಾಗ, ಹಂಗಾಗಿ ನನ್ನ ಕೆಲಸ ಸಿಕ್ಕಾಪಟ್ಟೆ ಇದೆ. ಇನ್ನು ನನ್ನದು ಕ್ಲಾತ್ಸ್ ಪ್ಯಾಕಿಂಗ್ ಆಗಿಲ್ಲ. ನಾಳೆ ಒಂದೇ ದಿನ ನಮಗೆ ಟೈಮ್ ಇರೋದು. ಸೊ ಒಂದೇ ದಿನದಲ್ಲೇ ಎಲ್ಲ ಕೆಲಸನೂ ಮಾಡ್ಕೋಬೇಕು. ಸೊ ಅವರು ಫ್ರೈಡೇ 12 o'clockಗೆ ಬರ್ತಾರೆ. ಯಾರಿಗೆ ನಾವು ಒಪ್ಸಿದ್ದೀರೋ, ಸೊ ಅವರು 12 o'clock ಸ್ಲಾಟ್ ಬುಕ್ ಮಾಡಿದ್ದೀವಿ ನಾವು. ಸೊ ಅವ್ರು ಅವಾಗ ಬರ್ತಾರೆ. ಅಷ್ಟೊತ್ತಿಗೆ ಫ್ರೈಡೇ ನಮ್ಗೆ ಆಗೋದಿಲ್ಲ. ಬೆಳಗ್ಗೆ ಪೂಜೆ ಮಾಡಿ ಅಲ್ಲೇ ಇರ್ತೀವಿ. ನಮ್ಮಪ್ಪ ನಮ್ಮಮ್ಮ ಅಂಗಡಿಲಿ ಇರ್ತಾರೆ. ಅವ್ರು ಬಂದಾಗ ನಮ್ಮಪ್ಪ ಇಲ್ಲಿ ಬರ್ತಾರೆ. ಸೊ ಫ್ರೈಡೇ ಇದೇ ಆಗಿಬಿಡುತ್ತೆ. ಆಮೇಲೆ ಇರೋದು ನಾಳೆ ಒಂದೇ ದಿನ ಥರ್ಸ್ಡೇ. ಸೊ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ಸಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.